ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು NTPC ವೇಕೆನ್ಸಿಯ ಶಾರ್ಟ್ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಟೋಟಲ್ ಆಗಿ 11,558 ಹುದ್ದೆಗಳ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಅಪ್ಲಿಕೇಶನ್ ಡೇಟ್ ಯಾವಾಗ, ಹಾಗೆ ಏಜ್ ಲಿಮಿಟ್ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರು ಇವತ್ತು ಮಧ್ಯಾಹ್ನ ಈ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಒಟ್ಟು 11,558 ಹುದ್ದೆಗಳಿವೆ. ಈ ಜಾಬ್ಗೆ ಗ್ರ್ಯಾಜುಯೇಷನ್ ಪಾಸ್ ಆದವರು ಮತ್ತು 12th ಪಾಸ್ ಆದವರು ಅಪ್ಲಿಕೇಶನ್ ಹಾಕ್ಬೋದು. ಈಗ ನಾವು ಗ್ರ್ಯಾಜುಯೇಷನ್ ಪೋಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಗ್ರ್ಯಾಜುಯೇಷನ್ ಬೇಸ್ ಮೇಲೆ 8,113 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಆದರೆ ಇದೇ ಫೈನಲ್ ಆಗಲ್ಲ, ಮುಂದೆ ಇದರ ವೇಕೆನ್ಸಿ ಕೂಡ ಜಾಸ್ತಿ ಆಗುತ್ತೆ. ನೋಡಿದರೆ ಏಜ್ ಲಿಮಿಟನ್ನು ಕೂಡ ಕೊಟ್ಟಿದ್ದಾರೆ. 1/1/2025 ಒಳಗೆ 18 ವರ್ಷ ಮೇಲ್ಪಟ್ಟು ಮತ್ತು 36 ವರ್ಷ ಒಳಪಟ್ಟ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆದರೆ ಇಲ್ಲಿ COVID-19 ಕಾರಣದಿಂದಾಗಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಈ ಹುದ್ದೆಗೆ 39 ವರ್ಷ ಆದ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದೇ ಕ್ಯಾಟಗರಿ ವೈಸ್ ಇಲ್ಲ, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಎಲ್ರಿಗೂ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಅಪ್ಲಿಕೇಶನನ್ನು ಎಲ್ಲರೂ ಹಾಕಿ. ಇಲ್ಲಿ ಡಿಫ್ರೆಂಟ್ ಏನಿದೆ ಅಂದರೆ, ಗ್ರ್ಯಾಜುಯೇಷನ್ ಪೋಸ್ಟ್ಗಳಿಗೆ ಹಾಕುವಂಥ ಅಪ್ಲಿಕೇಶನ್ ಡೇಟೇ ಬೇರೆ ಇದೆ, 12th ಪಾಸ್ ಆದವರು ಹಾಕುವಂಥ ಅಪ್ಲಿಕೇಶನ್ ಡೇಟೇ ಬೇರೆ ಇದೆ. ಗ್ರ್ಯಾಜುಯೇಷನ್ ಪೋಸ್ಟ್ಗಳಿಗೆ 14/9/2024 ಅಂದರೆ ಇದೇ ತಿಂಗಳ 14ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದರ ಕ್ಲೋಸಿಂಗ್ ಡೇಟ್ 13/10/2024 ಅಂದರೆ ಮುಂದಿನ ತಿಂಗಳ 13ನೇ ತಾರೀಕು ಇದರ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ. ಸೊ ಒಂದು ಮಂತ್ ಟೈಮ್ ಸಿಗುತ್ತೆ, ಆರಾಮಾಗಿ ಅಪ್ಲಿಕೇಶನ್ನ ಹಾಕಿ, ಯಾವುದೇ ಗಡಿಬಿಡಿ ಮಾಡ್ಕೊಳ್ಬೇಡಿ. ಇದರ ಅಪ್ಲಿಕೇಶನ್ ಫೀಸ್ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ. ಈಗ ನಾವು 12th ಬೇಸ್ ಮೇಲೆ ಇರುವಂಥ ಪೋಸ್ಟ್ಗಳನ್ನು ನೋಡೋಣ. ನೋಡಿ, 12th ಬೇಸ್ ಮೇಲೆ 3,445 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ವೇಕೆನ್ಸಿ ಕಡಿಮೆ ಇದೆ ಅಂತ ಅಪ್ಲಿಕೇಶನ್ ಹಾಕೋದನ್ನ ಬಿಡಬೇಡಿ, ಮುಂದೆ ಇನ್ಕ್ರೀಸ್ ಆಗೇ ಆಗುತ್ತೆ. 100% ಇನ್ಕ್ರೀಸ್ ಆಗುವಂಥ ಚಾನ್ಸ್ ಇದೆ. ಅಪ್ಲಿಕೇಶನ್ ಹಾಕೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಇಲ್ಲಿ ಏನು ಡಿಫ್ರೆಂಟ್ ಇದೆ ಅಂದರೆ, ಏಜ್ ಲಿಮಿಟ್ 18ರಿಂದ 33 ಇದೆ ಮತ್ತು 3 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಸೊ 12th ಬೇಸ್ನ ಪೋಸ್ಟ್ಗಳಿಗೆ 36 ವರ್ಷದ ಅಭ್ಯರ್ಥಿಗಳ ಅಪ್ಲಿಕೇಶನ್ ಹಾಕ್ಬೋದು. ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕುವಂಥ ಡೇಟ್ 21/9/2024 ಮತ್ತು ಕ್ಲೋಸಿಂಗ್ ಡೇಟ್ 20/10/2024. ಸೊ ಇಲ್ಲಿಂದ 1 ತಿಂಗಳು ಟೈಮ್ ಇದೆ. ಫೋಟೋ ಸಿಗ್ನೇಚರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಆರಾಮಾಗಿ ಅಪ್ಲೈ ಮಾಡಿ. ಯಾಕೆ ಈ ಫೋಟೋ ಸಿಗ್ನೇಚರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಫೋಟೋ ಸಿಗ್ನೇಚರ್ ಬ್ಲರ್ ಆಗಿದ್ರೆ, ಸರಿಯಾಗಿಲ್ಲ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡುತ್ತೆ, ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಈಗ ನಾವು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋಣ. ನೋಡಿ, ಜನರಲ್ ಕ್ಯಾಟಗರಿ ಅವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಹಾಗೆ SC ST, ಎಕ್ಸ್ ಸರ್ವಿಸ್ ಮ್ಯಾನ್, PWBD, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಜಾಸ್ತಿ ಆಯಿತು ಅಂತ ಅಪ್ಲಿಕೇಶನ್ ಹಾಕದೇ ಇರಬೇಡಿ. ಎಕ್ಸಾಮ್ ಬರೆದ ಮೇಲೆ ಇದೇ ದುಡ್ಡು ನಿಮಗೆ ರಿಟರ್ನ್ ಆಗುತ್ತೆ. ಅದು ಹೇಗೆ ಅಂದರೆ, ಅಪ್ಲಿಕೇಶನ್ ಹಾಕುವಾಗ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಆಗ ನೀವು ಸರಿಯಾಗಿ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಿ. ಆಮೇಲೆ ಎಕ್ಸಾಮ್ ಬರೆದಾದ್ಮೇಲೆ ನೀವು ಕೊಟ್ಟಿರುವಂಥ ಅಕೌಂಟ್ಗೆ 400 ರೂಪಾಯಿಯನ್ನು ಮತ್ತೆ ರಿಟರ್ನ್ ಹಾಕ್ತಾರೆ. ಈ ದುಡ್ಡನ್ನು ವಾಪಸ್ ಹಾಕಬೇಕು ಅಂದರೆ ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಅಟೆಂಡ್ ಆಗಲೇಬೇಕು. ಅಟೆಂಡ್ ಆಗಿಲ್ಲ ಅಂದರೆ ದುಡ್ಡನ್ನು ಹಾಕೋದಿಲ್ಲ. ಸೊ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ ಅವರಿಗೆ 400 ರೂಪಾಯಿ ರಿಟರ್ನ್ ಆಗುತ್ತೆ ಮತ್ತು SC ST ಕ್ಯಾಂಡಿಡೇಟ್ಗಳಿಗೆ 200 ರೂಪಾಯಿ ರಿಟರ್ನ್ ಆಗುತ್ತೆ. ಸೊ ಯಾರು ಕೂಡ ಅಪ್ಲಿಕೇಶನ್ ಹಾಕೋದನ್ನ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಮತ್ತು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ PDF ನಿಮಗೆ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.